ಇನ್ನೇನು ಜೆಡಿಎಸ್ ಪಕ್ಷ ಮುಳುಗೋಯ್ತು ಅನ್ಕೊಂಡ್ರು. ದೇವೇಗೌಡರ ಕುಮಾರಣ್ಣನ ಆಶೀರ್ವಾದ ಇರೋವರೆಗೂ ಕೂಡ ಅಷ್ಟು ಸುಲಭವಾಗಿ ಜನತಾದಳ ಪಕ್ಷವನ್ನ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನೆಲಮಂಗಲದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನೆಲಮಂಗಲದ ಎಂವಿಎಂ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದಂತ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ಜನರನ್ನ ಹೆದರಿಸಿ ಬೆದರಿಸಿ ದರ್ಪದಿಂದ ಅಧಿಕಾರವನ್ನ ನಡೆಸ್ತಾ ಇದೆ. ಕುಮಾರಣ್ಣ ಜನರೊಂದಿಗೆ ಅಧಿಕಾರಿಗಳೊಂದಿಗೆ ದುರಾಡಳಿತ ನಡೆಸದೆ ಒಳ್ಳೆಯ ಅಧಿಕಾರವನ್ನ ನಡೆಸಿದ್ರು. ರಾಜ್ಯದ ಜನ ನಮ್ಮ ಮೇಲೆ ಎಷ್ಟು ವಿಶ್ವಾಸವನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಈ ಪ್ರಾದೇಶಿಕ ಪಕ್ಷವನ್ನ ಯುವ ನಾಯಕನಾಗಿ ಅಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘಟನೆ ಮಾಡ್ತೇನೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ವರ್ತನೆ, ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮತ್ತೊಂದರ ವರ್ತನೆ, ಇವೆಲ್ಲವೂ ಕೂಡ ರಾಜ್ಯದ ಜನತೆ ನೋಡಿದ್ದಾರೆ. ಇವತ್ತು ಏನು ನೌಕರರು ಕೂಡ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿಲೇನಿಲ್ಲ, ಅವ್ರಿಗೂ ಕೂಡ ಜೀವನೋಪಾಯಕ್ಕೆ ಜೀವನ ಸಾಗಿಸ್ತಕ್ಕಂಥದ್ದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರು ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಅಂತಕ್ಕಂಥದ್ದಿದ್ರೆ ದಯವಿಟ್ಟು ಸಾರಿಗೆ ನೌಕರರ ಪರವಾಗಿ ಸ್ಪಂದನೆಯನ್ನ ಮಾಡಬೇಕು. ಇಲ್ಲಾಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಹೋರಾಟ ಜನತಾದಳ ಪಕ್ಷದ ವತಿಯಿಂದ ಸಾರಿಗೆ ನೌಕರರಿಗೆ ಬೆಂಬಲ ಕೊಡುವ ಮೂಲಕ ನಾವು ಕೂಡ ಅವ್ರ ಜೊತೆಯಲ್ಲಿ ಕೈಗೆ ಎತ್ಕೊಂಡು ನಿಂತ್ಕೊತೇವೆ. ರಾಜ್ಯಾದ್ಯಂತ ನಿಖಿಲ್ ಅವರು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಎನ್ಡಿಎ ಮೈತ್ರಿಕೂಟವೂ ಕೂಡ ಇದೆ. ಹಾಗಾಗಿ ಪಕ್ಷ ಬಲವರ್ಧನೆಯಾಗಿ ಮುಂದಿನ ಚುನಾವಣೆಯಲ್ಲಿ ಏಕಪಕ್ಷೀಯವಾಗಿ ಹೋಗುತ್ತಾ ಅಥವಾ ಎನ್ಡಿಎ ಜೊತೆಯಲ್ಲಿ ಹೋಗುತ್ತಾ ಅಂತ ನಾವು ನಮ್ಮ ಶಾಶ್ವತ ಅಲಯನ್ಸ್ ನಡಿಬಾಸ್, ನಮ್ಮ ಅಲಯನ್ಸ್ ಅಲ್ಲಿ ಯಾವ್ದು ಬೇಕಿಲ್ಲ ನಡಿಬಾಸ್ ಶಾಶ್ವತ. ಥ್ಯಾಂಕ್ ಯು. ಎಲ್ಲೆಲ್ಲಿ ಅಲ್ಲ ಎಲ್ಲೆಲ್ಲಿ ನಿಲ್ಲಿಸ್ತೀರಿ ಹೇಳಿ. ದಯವಿಟ್ಟು ದೇವೇಗೌಡರು ಇದ್ದಾರೆ, 2 ಪಕ್ಷದ ಮುಖಂಡರಿದ್ದಾರೆ, ಇವೆಲ್ಲ ಚರ್ಚೆ ಮಾಡ್ತಾರೆ. ಬನ್ನಿ, ಈಗ ಯಾವ ಮಾತಾಡೋದು ಕೂಡ ಅಪ್ರಸ್ತುತ, ಇದಿಷ್ಟು ಅರ್ಲಿ ಪ್ರೀಮೆಚೂರ್. ಹಾಗಾಗಿ ಮುಂದೆ ಯಾವುದೇ ಎನ್ಡಿಎ ತೀರ್ಮಾನಗಳಾಗಬೇಕಾದಂತ ಸಂದರ್ಭದಲ್ಲಿ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಕುತ್ಕೊಂಡು ಬಗೆಹರಿಸ್ತೇವೆ. ಬನ್ನಿ, ಅಷ್ಟು ಅರ್ಲಿ. ಥ್ಯಾಂಕ್ ಯು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.